ನಮಸ್ಕಾರ, ಗುಡ್ ಮಾರ್ನಿಂಗ್, ಅಸ್ಸಲಾಂ ವಾಲೇಕುಮ್, ಸತ್ ಶ್ರೀ ಅಕಾಲ್, ಶರಣೋ ಶರಣಾರ್ಥಿ, ಜೈ ಭೀಮ್. ಗೆಳೆಯರೇ, ನಿಮಗೆಲ್ಲರಿಗೂ ಬೀದರ್ ಜಿಲ್ಲೆಯ ಇತಿಹಾಸದ ಪರಿಚಯವನ್ನು ನೀಡಲು ನನಗೆ ಸುಮಾರು 1 ವರ್ಷದಿಂದ ಆಗಿರೋದಿಲ್ಲ. ಅದಕ್ಕೆ ಮುಖ್ಯ ಕಾರಣ ನಮ್ಮ ತಂದೆಯವರ ಆರೋಗ್ಯ. ಅವರ ಆರೋಗ್ಯದ ಕಡೆಗೆ ನಾನು ಹೆಚ್ಚಿನ ಗಮನ ಕೊಡುತ್ತಾ ಬೆಂಗಳೂರಿಗೆ ಚಿಕಿತ್ಸೆಗಾಗಿ ಅಲೆದಾಡುವ ಪ್ರಸಂಗ ಬಂದಿತ್ತು. ಆ ಒಂದು ದಿಸೆಯಲ್ಲಿ ನಾನು ಯಾವುದೇ ಪ್ರೇಕ್ಷಣೀಯ ಸ್ಥಳಕ್ಕೆ ಭೇಟಿ ನೀಡಿ ಐತಿಹಾಸಿಕ ವಿಷಯಗಳನ್ನು ತಮ್ಮ ಮುಂದೆ ಇಡಲು ಆಗಿರುವುದಿಲ್ಲ. ಈಗ 4 ತಿಂಗಳ ಹಿಂದೆ ಅವರ ಇಹಲೋಕ ತ್ಯಜಿಸಿದರು. ಭಾಳಷ್ಟು ಚಿಕಿತ್ಸೆ ನೀಡಿದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಈಗ 4 ತಿಂಗಳ ಹಿಂದೆ ಅವರು ಇಹಲೋಕ ತ್ಯಜಿಸಿದ್ದಾರೆ. ಆ ನಂತರವೂ ಕೂಡ ನನಗೆ ಯಾವುದೇ ಐತಿಹಾಸಿಕ ವಿಷಯವನ್ನು ಪರಿಚಯಿಸಲು ಆಗಿರೋದಿಲ್ಲ. ಆದರೆ ನಮ್ಮ ತಂದೆಯವರು ಆವಾಗ ಹೇಳ್ತಾ ಇದ್ದರು, ನೀನು ಬೀದರ್ ಜಿಲ್ಲೆಯ ಇತಿಹಾಸ ಪರಿಚಯವನ್ನು ಜನರಿಗೆ ಮಾಡ್ತಾ ಇದ್ದೀಯಾ, ಜನರಿಗೆ ತೋರಿಸ್ತಾ ಇದ್ದೀಯಾ, ಇದು ಒಳ್ಳೆಯ ಕಾರ್ಯ ಅಂತ. ಸೊ ಮತ್ತೆ ಈಗ ಆ ಒಂದು ನೋವಿನಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದೇನೆ. ಆ ಒಂದು ದಿಸೆಯಲ್ಲಿ ಮತ್ತೆ ಮುಂದಿನ ವಾರದಿಂದ ಈ ಬೀದರ್ ಜಿಲ್ಲೆಯ ಇತಿಹಾಸದ ಪರಿಚಯವನ್ನು ತಮ್ಮ ಮುಂದೆ ಇಡಲು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಮುಂದಿನ ಒಂದು ವಾರದಲ್ಲಿ ನಾವು ಮತ್ತೆ ಬೀದರ್ ಜಿಲ್ಲೆಯ ಇತಿಹಾಸದ ಕಡೆಗೆ ಮುನ್ನುಗ್ಗೋಣ. ಈ ಕುರಿತು ಮುಂದಿನ ವಾರ ರವಿವಾರ ಆದ ನಂತರ ಸೋಮವಾರ ದಿವಸ ನನ್ನ ಫೇಸ್ಬುಕ್, ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಈ 3ರಲ್ಲಿಯೂ ಕೂಡ ನಿಮಗೇನಪ್ಪ ಅಂದರೆ ಬೀದರ್ ಜಿಲ್ಲೆಯ ಪರಿಚಯದ ಒಂದು ಇತಿಹಾಸ ಹುಡ್ತಕ್ಕಂತಹ ವಿಡಿಯೋವನ್ನು ಮುಂದಿನ ವಾರದಿಂದ ಮತ್ತೆ ನಿಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತೇನೆ. ಸೊ ಈ ಪರಿಚಯವನ್ನು ಇವತ್ತು ನಿಮಗೆ ನೀಡಬೇಕು, ಈ ವಿಷಯವನ್ನು ತಮ್ಮ ಮುಂದೆ ಇಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆಯಿಂದ ಇವತ್ತು ತಮ್ಮ ಮುಂದೆ ಬಂದಿದ್ದೀನಿ. ಮುಂದಿನ ವಾರದಿಂದ ಖಂಡಿತವಾಗಲೂ ಬೀದರ್ ಜಿಲ್ಲೆಯ ಇತಿಹಾಸವನ್ನು ತಮಗೆ ಪರಿಚಯಿಸಲು ಮುಂದಾಗುತ್ತೇನೆ.